ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಗೃಹ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ಮಾಜಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ತಾಲೂಕಿನ ಗೂಳೂರು ಹೋಬಳಿ ಚಿನ್ನಕಾಯಲಪಲ್ಲಿ ಗ್ರಾಮದಲ್ಲಿ ಜನಿಸಿ ಗೂಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಉದ್ದಿಮೆಗಳನ್ನು ಸ್ಥಾಪಿಸಿ ನೂರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುತ್ತಿದ್ದಾರೆ. ತೆರಿಗೆ ಕಟ್ಟುವ ವಿಚಾರದಲ್ಲಿ ವಿಳಂಬವಾಗಿರಬಹುದು. ಇದನ್ನೇ ಬಂಡವಾಳ ಮಾಡಿಕೊಂಡು ನ್ಯಾಯಾಲಯದ ಮೊರೆ ಹೋಗಿರುವುದು ವಿಷಾದನೀಯ ಎಂದರು. ಸಿ ಮುನಿರಾಜು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಜಾಪುರದ ವಾಸಿ. ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮುಂಚೆ ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರಕ್ಕೆ ಆಗಮಿಸಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡು ಮಾಜಿ ಶಾಸಕ ಸುಬ್ಬಾರೆಡ್ಡಿ ಅವರ ಮೇಲೆ ವಿಷ ಕಾರುತ್ತಿರುವುದು ಖಂಡನೀಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರ ಕೃಷಿ ಭೂಮಿ ಎಕರೆಗೆ 25 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಮುಂದಾದಾಗ ಸುಬ್ಬಾರೆಡ್ಡಿ ಅವರು ಮಧ್ಯಪ್ರವೇಶ ಮಾಡಿ ಸರ್ಕಾರದ ಜತೆ ಚರ್ಚಿಸಿ ಎಕರೆ ಜಮೀನಿಗೆ 80 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ರೈತರ ಮನಗೆದ್ದಿದ್ದಾರೆ. ಇಂತಹ ಜನಸೇವಕನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದರು. ಏನೋ ಕೊಚಿಮೂಲ್ ಅಧ್ಯಕ್ಷ ವಿ ಮಂಜುನಾಥ ರೆಡ್ಡಿ ಮಾತನಾಡಿ, ಮಾಜಿ ಶಾಸಕ ಸುಬ್ಬಾರೆಡ್ಡಿ 3 ಅವಧಿಗಳಿಂದ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದ ಇತಿಹಾಸದಲ್ಲಿ ಯಾವ ಅಭ್ಯರ್ಥಿ ಮಾಡದ ಹ್ಯಾಟ್ರಿಕ್ ಸಾಧನೆ ಮಾಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡುತ್ತಿರುವುದು ಖಂಡನೀಯ. ಸುಬ್ಬಾರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿ 13 ವರ್ಷಗಳ ಕಾಲ ಸಂದಿವೆ. ಯಾವುದೇ ಹಳ್ಳಿಯಲ್ಲಿ ಗಲಾಟೆ ನಡೆಯದೆ ಜನರು ಶಾಂತಿಯಿಂದ ಜೀವನ ನಡೆಸುತ್ತಿದ್ದಾರೆ. ಆದರೆ ಸಿ ಮುನಿರಾಜು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದಾಗಿನಿಂದಲೂ ಅಶಾಂತಿ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದರು. ತಾವು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೆಡಿಬಿಗೆ ಜಮೀನುಗಳನ್ನು ಕಡಿಮೆ ಇದರಲ್ಲಿ ತಗೊಂಡು ಯಾವ ಸುಬ್ಬಾರೆಡ್ಡಿಯನ್ನು ಬೆದರಿಸಿ ಇವತ್ತು ಕಡಿಮೆ ರೇಟಿಗೆ ತಗೊಂಡು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತೀರ. ನೀವು ಸುಬ್ಬಾರೆಡ್ಡಿ ಅವ್ರನ್ನೇ ಕರೆಸಿ ಅವ್ರನ್ನೇ ಮಾತಾಡಿ, ಶಾಸಕರು ಯಾವತ್ತು ಕೂಡ ನನಗೆ ಆ ಜಮೀನು ಬೇಕು ಅಂತ ಓದೋಲ್ಲ, ಆ ಜಮೀನು ನನಗೆ ಬೇಕು ಅಂತ ಓದೋಲ್ಲ, ಗೋಮಲ ಜಮೀನು ಕಬಲಿಸಿದೀರ ಅಂತೀರಲ್ಲ. ತಾವು ಒಂದ್ಸಲಿ ಸರ್ಕಾರ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಜಮೀನು ಯಾವತ್ತು ತಮಗೇನಾದ್ರು ಅರಿವಿದೆಯಾ ಮುನಿರಾಜು ಅವರೇ? ತಾವು ಫಸ್ಟ್ ಸರ್ಕಾರ ಮುಟ್ಕೋಲಾಗಿರ್ತಕ್ಕಂಥ ಸರ್ವೆ ನಂಬರ್ ಅಂತ ಹಸ್ಕೊಳ್ಳಿ. ಈಗ ಏನು ಸುಬ್ಬಾರೆಡ್ಡಿ ಅವರೆಲ್ಲ ಯಾರೋ ಬೇಕಾದವರು ಮಾಡ್ಕೊಂಡಿದ್ದಾರೆ, ನಾವಿಲ್ಲ ಅಂತ ಇಲ್ಲ. ಬಟ್ ಏನ್ ಸುಬ್ಬಾರೆಡ್ಡಿ ಅಂತ ಬೆದರಿಸಿ ಅಲ್ಲ, ಅವತ್ತು ನಾನೇ ಸಾಕ್ಷಿ. ಅದಕ್ಕೆ ಸುಬ್ಬಾರೆಡ್ಡಿ ಅವರು ಜಮೀನು ಬೇಕು ಅಂತ ಹೋಗಿಲ್ಲ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಈ ಭಾಗದಲ್ಲಿ ಕೆಲಸಗಳಿಲ್ಲ, ಜನ ಉದ್ಯೋಗಕ್ಕೋಸ್ಕರ ವಲಸೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮನಗಂಡು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ವಿರೋಧ ಪಕ್ಷದವರು ಕೂಡ ಮಾತಾಡಿದ್ದಾರೆ. ಇದಕ್ಕೆ ತಾವ್ಯಾರು ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳು ಬರಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಜನಕ್ಕೆ ವಲಸೆ ಹೋಗೋದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಎಲ್ಲ ವಿರೋಧ ಪಕ್ಷದವರು ಕೂಡ ಕರೆಸಿ ಇದಕ್ಕೆಲ್ಲ ತಮ್ಮ ಸರ್ಕಾರ ಬೇಕು ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ಇದು ಮಾಡಿದ್ದಾರೆ ವಿನಃ ಯಾರನ್ನೋ ಬೆದರಿಸಿ ಜಮೀನು ತಗೊಳ್ಳುವಂತ ಇದಿಲ್ಲ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.